ನೀವು ಕರ್ನಾಟಕದಲ್ಲಿ 7 ಕೋಟಿ ಜನದಲ್ಲಿ ನಿಮಗೂ ಅರ್ಧ ಓಟ್ ಹಾಕಿದ್ದಾರೆ, ನಮಗೂ ಅರ್ಧ ಜನ ಓಟ್ ಹಾಕಿದ್ದಾರೆ. ನಿಮ್ಗೆ ಯಾರು ತಿರಸ್ಕಾರ ಏನು ಮಾಡಿಲ್ಲ, ನಿಮಗೂ 80 ಜನನ ಆಯ್ಕೆ ಮಾಡಿಕೊಟ್ಟಿದ್ದಾರೆ. ಇವತ್ತಿನ ದಿನ ಒಬ್ಬ ರಾಜ್ಯ ಸರ್ಕಾರದವರು ಅಕ್ಕಿನ ಕೊಡಬೇಕು ಅಂತ ಹೋದಂಥ ಸಂದರ್ಭದಲ್ಲಿ ನಮ್ಮ ಹತ್ರ ಅಕ್ಕಿ ಇಲ್ಲ ಅಂತ ಹೇಳ್ತೀರಿ. 1 ತಿಂಗಳ ನಂತರ ಅಡ್ವರ್ಟೈಸ್ಮೆಂಟ್ ಕೊಟ್ಕೊಂಡು ಭಾರತ್ ರೈಸ್ 29 kg ಯಾರು ಬೇಕಾದ್ರೆ ತಗೋಬಹುದು ಅಂತ ಹೇಳ್ತೀರಲ್ಲ, ಎಷ್ಟು ಸರಿ ಅದು? ನಾವು 29 ಕೇಳಿರಲಿಲ್ಲ, 34 ರೂಪಾಯಿಗೆ ಕೇಳಿದ್ದು. ನಿಮಗೆ ಹೆಸರು ಬೇಕು ಅಂತ ನೀವು ಮಾತ್ರ ಸಬ್ಸಿಡಿಯಲ್ಲಿ ಮಾಡ್ತೀರಿ, ಉಚಿತವಾಗಿ ಕೊಡೋಂಥದ್ದು ಸರ್ಕಾರದ ಸ್ಕೀಮ್ಗಳಿಗೆ ಯಾವುದೇ ಕಾರಣಕ್ಕೂ ಸಹಕಾರ ಕೊಡಲ್ಲ ಅನ್ನೋ ನೋವು. ಇವತ್ತು ನಾವು APL ಕೊಡ್ತಿದ್ದೀವಿ, 15 ರೂಪಾಯಿ ಕೆಜಿ ಕೊಡ್ತಾ ಇದ್ದೀವಿ APL ಅವ್ರಿಗೆ. ಹಾಗೇನೆ ನಾನು ಏನಕ್ಕೆ ಇದು ಹೇಳ್ತಾ ಇದ್ದೀನಿ ಅಂದ್ರೆ, ಮುಂದುವರಿದ ಭಾಗದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಎಲ್ಲರಿಗೂ ಉತ್ತರ ಕೊಡೋಣ. ಪಾಪ ಅಧ್ಯಕ್ಷರು ಫ್ರೀಡಮ್ ಕೊಟ್ಟಿದ್ದಾರೆ. ರಂಗನಾಥ್ ಅವರೇ, ನೀವು ಮಾತಾಡುವಾಗ ನಿಮ್ಮ ಡಿಸ್ಟರ್ಬ್ ಮಾಡಲಿಕ್ಕೆ ಬಹಳ ಜನ ಪ್ರಯತ್ನ ಪಡ್ತಾರೆ. ಅದು ನಿಮ್ಮ ಲೀಡರ್ಶಿಪ್ ಯಾರು ಡಿಸ್ಟರ್ಬ್ ಆಗಬಾರ್ದು. ನೀವು ಮಾತಾಡಿಕೊಂಡು ಅದು ದಾರಿ ತಪ್ಪಿದ್ರೆ ನೀವಿದ್ದೀರಲ್ಲ ಸರ್. ಈಗ ಮುಂದುವರಿದ ಭಾಗ, ಇವತ್ತಿನ ದಿನ ನಾನೊಬ್ಬ ಕಷ್ಟಪಡ್ಕೊಂಡು ಕರ್ನಾಟಕದ ರಾಜ್ಯದಲ್ಲಿ ಕೂಲಿ ಮಾಡ್ತಿರ್ತೀನೋ, ಇಲ್ಲ ನಾನೊಬ್ಬ ಡಾಕ್ಟರ್ ಆಗಿರ್ತೀನೋ, ನಾನೇನೋ ಒಂದು ಇಂಜಿನಿಯರ್ ಆಗಿರ್ತೀನಿ. ನಾನು ಪ್ರತಿ ದಿನ ದುಡ್ದು ಕಷ್ಟಪಡ್ಕೊಂಡು ಬೆವರು ಸುರಿಸಿರೋ ಅಂತ 100 ರೂಪಾಯಿನ ಕೇಂದ್ರ ಸರ್ಕಾರಕ್ಕೆ ಕಳಿಸಿದ್ರೆ 13 ರೂಪಾಯಿ ಕೊಡ್ತಿರಲ್ಲ ಸ್ವಾಮಿ, ಎಷ್ಟು ಸರಿ ಇದು? ಕರ್ನಾಟಕ ರಾಜ್ಯದಲ್ಲಿ ಇವತ್ತಿನ ದಿನ ನೀವು ಒಂದು ಪಾಲಿಸಿ ಡಿಸಿಷನ್ ಮಾಡಿದ್ದಾರೆ ಫೈನಾನ್ಷಿಯಲ್ ಕಮಿಷನರ್, ಏನು ಡಿಮೋಗ್ರಫಿಕ್, ಫಾರೆಸ್ಟ್ ಸ್ಟೋರಿ, ಏರಿಯಾ, ಪಾಪ್ಯುಲೇಷನ್. ಅವತ್ತಿನ ದಿನ ಸುಮಾರು 50 ವರ್ಷ 70 ವರ್ಷದಿಂದ ಭಾರತ ರಾಷ್ಟ್ರ ಆದಾಗ ನಾವು ಕಡಿವಾಣ ಹಾಕಬೇಕು, ನಿಯಂತ್ರಣ ಹಾಕಬೇಕು ಜನಸಂಖ್ಯೆ ಅಂತ ಅನೌನ್ಸ್ ಮಾಡಿದ್ರು. ಅದಕ್ಕೆ ವಿರೋಧ ಪಕ್ಷ ನಾಯಕರು ಕೂತ್ಕೋಬೇಕು ಗುರುಗಳು. ಅವತ್ತು